ಥ್ಯಾಂಕ್ ಗಾಡ್ ಐ ಆಮ್ ಬ್ಯಾಕ್. ಇದು ಇದು ನನ್ನ ಮನೆ ಅದಲ್ಲ. ಆ ಕೊಚ್ಚೆ ಗುಂಡಿ ನನ್ನ ಮನೆ ಅಲ್ಲ. ಇದೇ ನನ್ನ ಮನೆ. ಆವತ್ತು ಇವತ್ತು ಯಾವತ್ತಿಗೂ ಇದೇ ನನ್ನ ಮನೆ. ನಾನು ಇದನ್ನ ಬಿಟ್ಕೊಡಲ್ಲ. ನೋ. ಮ್ಯಾಮ್, ಶ್ವೇತಾ, ಏನು ಶ್ವೇತಾ, ಕಾರ್ ಕೆಟ್ಟೋದ ತಕ್ಷಣ ಫೋನ್ ಮಾಡಿ ಹೇಳೋದಲ್ವಾ? ಯೂರಿನ್ ಬರಲ್ಲ ಅಂತಿದ್ರಾ? ಯಾಕೆ ಹೀಗೆ ಮಾಡ್ತೀಯಾ? ಸುಮ್ಮನೆ ಟೆನ್ಷನ್ ಕೊಡಬೇಡ ಕಣೆ. ಸ್ವಲ್ಪ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊ. ಮಧ್ಯರಾತ್ರಿ ಆಗಿದೆ, ಮಳೆ ಬರ್ತಾ ಇದೆ, ಮಗಳಿನ್ನೂ ಮನೆಗೆ ಬಂದಿಲ್ಲ. ಯಾಕೆ ಅಂತ ವಿಚಾರಿಸಿದ್ರೆ ಸರಿಯಾಗಿ ಉತ್ತರನೂ ಕೊಡಲ್ಲ. ನಾವೇನೇ ಅರ್ಥ ಮಾಡ್ಕೋಬೇಕು? ಯಾರು ಮಾತಾಡಬಾರ್ದು. ಯಾರು ಮಾತಾಡಬೇಡಿ. ಇವಾಗ ಬಂದಿದ್ದೀನಿ ತಾನೆ. ಎಲ್ಲರೂ ಸೈಲೆಂಟ್ ಆಗಿರಿ. ನನಗೆ ನಿದ್ದೆ ಬರ್ತದೆ. ನಾನು ನನ್ನ ರೂಮ್ಗೆ ಹೋಗ್ಬೇಕು. ನನ್ನ ಬೆಡ್ ಮೇಲೆ ನಿದ್ದೆ ಮಾಡಬೇಕು. ಏನ್ರಿ ಇವಳು ನನ್ನ ರೂಮ್ಗೆ ಹೋಗ್ಬೇಕು, ಬೆಡ್ ಮೇಲೆ ಮಲ್ಕೋಬೇಕು ಅಂತಿದ್ದಾಳೆ. ಎಷ್ಟು ದಿನ ಇನ್ನೆಲ್ಲಿ ಮಲ್ಕೋತಾ ಇದ್ಲು? ಅವಳ ಬೆಡ್ ಮೇಲೆ ತಾನೆ? ಹೌದು ಅಣ್ಣ, ಸ್ವೀಟಿ ಬಿಹೇವಿಯರ್ ತುಂಬಾ ವಿಚಿತ್ರವಾಗಿದೆ. ಯಾಕೆ, ಏನಾಯ್ತು? ಏನೋ ಗೊತ್ತಿಲ್ಲ. ಕಾರಲ್ಲಿ ಕೂತಾಗಿಂದ ಹೀಗಾಡ್ತೀಯಾಳೆ. ತುಂಬಾ ಅಪ್ಸೆಟ್ ಆಗಿರೋ ಹಾಗಿದೆ. My God! My room! My room! Thank God! My sofa! My room! ನನ್ನ ಟಿವಿ. ಇವಳಿಗೆ ಲೂಸಾ? ಯಾಕೆ ಹಿಂಗೆ ಆಡ್ತಿದ್ದಾಳೆ ಏನೋ? ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನೆಲ್ಲ ನೋಡ್ತಿರೋ ಹಾಗೆ ಮುಟ್ಟಿ ಮುಟ್ಟಿ ಫೀಲ್ ಮಾಡ್ತಿರೋದು ನೋಡು. ನನ್ನ ಬೆಡ್. ನನ್ನ ಬೆಡ್. My bed! ಪಕ್ಕಾ ತಲೆ ಕೆಟ್ಟಿರಬೇಕು, ಅದಕ್ಕೆ ಈಗ ಆಡ್ತಿರೋದು. ಇಲ್ಲ ಮಧ್ಯರಾತ್ರಿ ಹೈವೇ ರೋಡಲ್ಲಿ ಬರ್ತಿರ್ಬೇಕಾದ್ರೆ ದೆವ್ವ ಏನಾದರೂ ಮೆಡ್ಕೊಂಡ್ಬಿಡ್ತಾ? ಮ್ಯಾಮ್, ಏನಾಯ್ತು? ಯಾಕೆಷ್ಟು ಓವರ್ ಆಗಿ, ಐ ಮೀನ್ ಯಾಕೆ ಈ ಥರ ಖುಷಿ ಪಡ್ತಿದ್ದೀರಾ? ಏನು ವಿಷಯ? ನಾನು ನನ್ನ ಬೆಡ್ನ, ನನ್ನ ರೂಮ್ನ ಫೀಲ್ ಮಾಡ್ತಿದ್ದೀನಿ. ಮಾತಾಡಬೇಡ. ಅಲ್ಲ ಮ್ಯಾಮ್, ಇದು ಯಾವತ್ತಿದ್ರೂ ನಿಮ್ಮ ಬೆಡ್ಡೆ. ನೆನ್ನೆನೂ ಇದರಲ್ಲೇ ಮಲ್ಕೊಂಡ್ರಿ, ನಾಳೆನೂ ಇದರಲ್ಲೇ ಮಲ್ಕೊತೀರಾ. ಮಿಡ್ಲಲ್ಲಿ ಇದೇನಿದು ಸ್ಪೆಷಲ್ಲಾಗಿ ಫೀಲ್ ಮಾಡ್ತಿದ್ದೀರಲ್ಲ? ಯಾಕಂದರೆ
ಯಾಕಂದ್ರೆ ಅದು ನನ್ನ ಇಷ್ಟ. ಇದು ನನ್ನ ಮನೆ, ನನ್ನ ರೂಮು, ನನ್ನ ಬೆಡು. ನನ್ಗಿಷ್ಟ ಬಂದಿದ್ದು ಮಾಡ್ತೀನಿ. ನೀನ್ ಯಾರು ಕೇಳಕ್ಕೆ? ನೋ 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 ನೋ. ಈ ಮನೆ ನಂದು, ಇದೆಲ್ಲ ನಂದೆ, ಬೇರೆ ಯಾರ್ದು ಅಲ್ಲ. ನನಗ್ ಮಾತ್ರ ಸೇರಿದ್ದು. ಹಾ, ನನಗ್ ಮಾತ್ರ ಸೇರಿತ್ತು. ಮ್ಯಾಮ್, ಏನಾಗಿದೆ ಮ್ಯಾಮ್ ನಿಮ್ಗೆ? ಅವಾಗ್ಲಿಂದ ಗಳಿಗೆಗೆ ಒಂದೊಂದ್ಸತಿ ಒಂದೊಂದ್ ಥರ ಆಡ್ತಿದ್ದೀರಾ. ಅವಾಗ ನೋಡಿದ್ರೆ ನಕ್ಷತ್ರನ್ ಮನೆಗೆ ಹೋಗೋಣ ಅಂತ ಹೇಳಿದ್ರಿ, ಆಮೇಲೆ ಅಪ್ಪಂಗೆ ಕಾಲ್ ಮಾಡು ಮನೆಗೆ ಹೋಗ್ಬೇಕು ಅಂತ ವಾಪಸ್ ಬಂದ್ರಿ. ಇವಾಗ ನೋಡಿದ್ರೆ ನನ್ನ ಬೆಡ್ಡು, ನನ್ನ ದುಡ್ಡು ಅಂತ ಹೇಳ್ತಿದ್ದೀರಾ. ಏನಾದ್ರೂ ಪ್ರಾಬ್ಲಮಾ? ಕಾರ್ ಜೊತೆ ನಿಮ್ ತಲೆನೋ ಕೆಟ್ಟೋಯ್ತಾ ಹೇಗೆ? ಏಯ್, ನನಗೆ ಅಂತ್ಯ? ಹೌ ಡೇ ಯು? ಔಟ್, ಗೆಟ್ ಔಟ್. ಹೋಗ್ತೀನಿ ಮ್ಯಾಮ್, ಸಮಾಧಾನ, ಕೂಲ್ ಡೌನ್, ಕೂಗಾಡ್ಬೇಡಿ. ಇಲ್ಲಿ ಹಾರ್ಟ್ ಇರುತ್ತೆ, ಅದಕ್ಕೆ ಒಳ್ಳೇದಲ್ಲ. ಹೋಗು. ಮ್ಯಾಮ್, ಹೊಟ್ಟೆ ತುಂಬಾ ಹಸಿತಾ ಇದೆ, ನೀವು ಬರ್ತೀರಾ? ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಫ್ರಿಜ್ಜಲ್ಲಿ ಏನಾದ್ರೂ ಮಿಕ್ಕಿರೋದಿರ್ಬೋದು. ಮಿಕ್ಕಿದ್ದ ಟ್ಯಾಬ್ ಅಲ್ಲೂ ಆ ಹೆಂಗ್ಸು ನನ್ಗೆ ಅದನ್ನೇ ಕೊಟ್ಟಿದ್ದು. ಇಲ್ಲೂ ಬಂದು ಮಿಕ್ಕಿ ತಿನ್ಬೇಕಾ? ನನ್ನೇ. ನೀನ್ ಹೋಗು, ನನಗ್ ಬೇಡ. ಓಕೆ ಮ್ಯಾಮ್, ನೀವು ಮಲ್ಕೊಳ್ಳಿ. ನಿಮ್ಮ ರೂಮಲ್ಲಿ, ನಿಮ್ಮ ಬೆಡ್ಡಲ್ಲಿ ಚಂದ ನಿದ್ದೆ ಮಾಡಿ, ಲೈಕ್ ಎ ಸ್ಲೀಪಿಂಗ್ ಬ್ಯೂಟಿ. ಓಕೆನಾ? ಗುಡ್ ನೈಟ್. ಡೌಟೇ ಇಲ್ಲ, ಎಲ್ಲೋ ಏನೋ ಟ್ರ್ಯಾಕ್ ತಪ್ಪಿದೆ. ಅದಕ್ಕೆ ಇವಳು ಒಳ್ಳೆ ಲೂಸ್ ಥರ ಆಡ್ತಿರೋದು. ಆ ಮನೆಗೆ ಹೋದಾಗಿಂದ ನೋಡ್ತಿದ್ದೀನಿ, ಎಲ್ಲ ವಿಚಿತ್ರವಾಗಿದೆ. ಮೊದಲು ಇದನ್ನು ಅಮ್ಮಂಗೆ ಹೇಳ್ಬೇಕು. ಗುಡ್ ಮಾರ್ನಿಂಗ್ ನಕ್ಷತ್ರ. ಇವಳು ಮೋಟರೈಸ್ ವೀಲ್ ಚೇರ್ ಕೊಟ್ಟೆ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ಸುಮ್ಮನೆ ರೂಮಲ್ಲೇ ಕೂತಿರೋಳು, ರೆಸ್ಟ್ ಆದ್ರೂ ಆಗಿರೋದು. ಈಗ ಎಲ್ಲ ಅಂದ್ರೆ ಅಲ್ಲಿ ಓಡಾಡ್ತಾ ಇರ್ತಾಳೆ. ಕೋತಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಕಲಿಯಲ್ಲ, ರೆಸ್ಟೇ ಮಾಡ್ತಿಲ್ಲ ಇವಳು. ನಕ್ಷತ್ರ 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 ಎಲ್ಲಾರ್ದು ಕಾಫಿ ಮುಗಿಸಿ ಕಪ್ ವಾಪಸ್ ಬರೋಷ್ಟೊತ್ತಿಗೆ ನೀವು 2 ಲೈನ್ ಆದ್ರೂ ಕಲ್ತಿರ್ಬೇಕು. ವಾಟ್ ಆಲ್ ಕಾಫಿ ಡ್ರಿಂಕ್ ಫಿನಿಶ್, ಯು ಆಲ್ಸೋ ಬೈ ಹೆಡ್ ಫಿನಿಶ್, ಅಂಡರ್ಸ್ಟ್ಯಾಂಡ್? ಯಾ ಐ ಡು ಇಟ್. ಏನಾದ್ರೂ ಡೌಟ್ ಇದ್ರೆ ಕೇಳಿ. ಐ ಟೆಲ್. ಬಣ್ಣದ ತಗಡಿನ ತುತ್ತೂರಿ, ಬಣ್ಣದ ತಗಡಿನ ಚುಚ್ಚೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಕಾಸಿಗೆ ಕುಂದನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸರಿಗಮ ಪದಿನಸ ಹುಟ್ಟಿದನು, ಸನಿದಪ ಮಗರಿಸ ಹಾಡಿದನು. ಸನಿದಪ. ನಿಮಗೆ ರೆಸ್ಟ್ ಮಾಡು ಅಂತ ಹೇಳಿದೆ, ನೀನ್ ನೋಡಿದ್ರೆ ಇದನ್ನ ಮಾಡ್ತಾ ಕೂತಿದ್ಯಾ ಇಲ್ಲಿ. ರೆಸ್ಟ್ ಮಾಡಿ ಮಾಡಿ ರೆಸ್ಟ್ ಇಡ್ದಂಗೆ ಆಗ್ತಿದೆ ಕಣೋ, ಅದಕ್ಕೆ ಎದ್ದು ಬಂದೆ. ನಕ್ಷತ್ರ, ನೀನ್ ಹೀಗೆ ಆಡ್ತಿದ್ರೆ ರೂಮಲ್ಲಿ ಕೂಡ ಹಾಕ್ಬಿಡ್ತೀನಿ ನೋಡು. ಕಾಫಿ ಕುಡಿದ್ಯಾ? ನಾನೇ ಮಾಡಿದ್ದು. ನನ್ನ ಕೈ ಫಿಲ್ಟರ್ ಕಾಫಿ ಕುಡ್ದು ಎಷ್ಟು ದಿನ ಆಗಿತ್ತಲ್ವಾ, ಇರ್ಕೊಟ್ಟೆ. ಇಟ್ಸ್ ರಿಯಲಿ ಗುಡ್. ಕುಡಿಬೇಕು ಪತಿ. ನೀವು ಸುಮ್ಮನೆ ಇರಿ, ಅದಕ್ಕೆ ನೀವು ಇವಳು ಆಡೋದಕ್ಕೆಲ್ಲ ಹೂ ಅನ್ಕೊಂಡು ನೀವು ಮಯೂರಿ ಅದಕ್ಕೆ ಜಾಸ್ತಿ ಮಾಡ್ತೀರಾ. ದೊಡ್ಡ ಕತ್ತೆ ಇವಳು. ರೆಸ್ಟ್ ಮಾಡು ಅಂದ್ರೆ ಕಾಫಿ ಅಂತೆ, ಕಾಫಿ. ನಡಿ ರೂಮ್ಗೆ. ಹೋಗಲ್ಲ. ಏನ್ ಮಾಡ್ತೀಯಾ?
ನೆನ್ನೆನೆ ಹೇಳಿದ್ದೀನಿ, ನಾನು ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಿನ್ ವೀಲ್ ಚೇರ್ನ ಎತ್ತಿಡ್ತೀನಿ ಅಂತ. ಅದೆಂಗೆ ತಿಳ್ತೀಯಾ? ನನ್ನನ್ನ ನನ್ನ ಪಾಡಿಗೆ ಇರೋಕೆ ಬಿಡೋದಾದ್ರೆ ಮಾತ್ರ ನಿಮ್ಮನೆಗೆ ಬರ್ತೀನಿ ಅಂತ ಕಂಡೀಷನ್ ಹಾಕಿದ್ದೆ. ನೀನ್ ಅದಕ್ಕೆ ಹೂ ಅಂದ್ಮೇಲೆನೆ ನಾನು ಇಲ್ಲಿಗೆ ಬಂದಿದ್ದು. ಇವಾಗ ಮಾತು ತಪ್ತಿದ್ಯಾ ಭೂಪತಿ? ನಕ್ಷತ್ರ ಹೇಳೋದು ಅರ್ಥ ಮಾಡ್ಕೊಳ್ಳೋ, ರೆಸ್ಟ್ ಬೇಕು ಕಣೋ ನಿನ್ಗೆ. ಆಯ್ತು ಬಿಡು ಮಾರಯ್ಯ, ಅದಕ್ಕೆ ಯಾಕೆ ಹಿಂಗೆ ಹೇಳ್ತಿದ್ಯಾ? ರೆಸ್ಟ್ ಮಾಡೋಣ. ನೀನ್ ಫಸ್ಟ್ ಕಾಫಿ ಕುಡಿ. ಹೌದು, ಶಕುಂತಲಾ ಮೇಡಮ್ ರೂಮ್ ಯಾವ ಕಡೆ? ಅವ್ರಿಗೂ ಕಾಫಿ ಕೊಟ್ಟು ಬರ್ತೀನಿ. ಅವ್ರ ರೂಮ್ ಇರೋದು ಮೇಲೆ, ನಾನೇ ಕೊಟ್ಟು ಬರ್ತೀನಿ, ನಿನಗೆ ಹೋಗಕ್ಕಾಗಲ್ಲ, ಕೊಡು. ಬಣ್ಣದ ತಗಡಿನ ತುತ್ತೂರಿ ಬಣ್ಣದ ಜಗತ್ತಿನೇ. ಗುಡ್ ಮಾರ್ನಿಂಗ್ ಅಮ್ಮ. Oh, good morning. ಕಾಫಿ. Thank you. ವಾವ್, ನಮ್ ಕುಕ್ ಕಾಫಿ ಇಷ್ಟು ಚೆನ್ನಾಗಿ ಮಾಡಿದಾನ. ನೀನೇ ಮಾಡಿರೋದು ಕಾಫಿ. ಇಟ್ಸ್ ಪರ್ಫೆಕ್ಟ್ ಭೂಪತಿ. ನಿನಗೆ ಇಷ್ಟ ಆಗಿದ್ದು ಕೇಳಿ ನನಗೆ ಖುಷಿ ಆಯ್ತು. ಬಟ್ ಕಾಫಿ ನಾನಲ್ಲಮ್ಮ ಮಾಡಿದ್ದು, ನಕ್ಷತ್ರ. ಅಮ್ಮ, ಆಕ್ಚುಲಿ ಏನ್ ಗೊತ್ತಾ, ನಾನು ಪಿ ಜಿಲಿದ್ದಾಗ ಜಯಮ್ಮ ಇಲ್ಲ ನಕ್ಷತ್ರ ಪ್ರತಿದಿನ ಅರ್ಲಿ ಮಾರ್ನಿಂಗ್ ಈ ತರದೊಂದು ಬಿಸಿ ಬಿಸಿ ಕಾಫಿ ತಂದ್ಕೊಡೋರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ. ನೀನ್ ಪಿ ಜಿ ವಿಷಯ ಇನ್ನೊಂದ್ ದಿವಸ ಮಾತಾಡೋಣ. ಈಗ ಆಫೀಸ್ ಕೆಲ್ಸದ ಬಗ್ಗೆ ಹೇಳೋ. ನಾನು ನಿಂಗೆ ಮೇಲ್ ಕಳ್ಸಿದೀನಿ, ನೋಡಿರ್ಬೇಕಲ್ಲ? ಹಾಮ, ಆಗ್ಲೇ ಚೆಕ್ ಮಾಡಿದೆ. 10 ಗಂಟೆ ಕರೆಕ್ಟ್ ಆಗಿ ಆಫೀಸಲ್ಲಿ ಇರಬೇಕು. ಶಾರ್ಪ್ 10 ಗಂಟೆಗೆ ಮೀಟಿಂಗ್ ಶುರು ಮಾಡೋಣ ಅಂತ ಹೇಳಿದೀನಿ. ಅಮ್ಮ, ಇವತ್ತು ಒಂದಿನ ನಾನು ಆಫೀಸಿಗೆ ಬರೋಕ್ಕಾಗಲ್ಲ. ಹೋಪ್ ದಟ್ಸ್ ಫೈನ್. ವಾಟ್? ಬೇರೆ ಏನ್ ಕೆಲಸ ಇದೆ ನಿಂಗೆ ಭೂಪತಿ? ಅದು ನಕ್ಷತ್ರನ್ ಜೊತೆ ಮನೇಲಿ ಇರ್ಬೇಕಮ್ಮ. ಏನ? ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಅಮ್ಮ, ಅದು ನಕ್ಷತ್ರ ಒಬ್ಳೆ ಮನೇಲಿ ಇರ್ತಾಳಲ್ಲ ಅಮ್ಮ, ಅವಳಿಗೆ ಕಷ್ಟ ಆಗ್ಬೋದು. ಸ್ವಲ್ಪ ದಿನ, ಇವತ್ತೊಂದಿನ ಅವಳ ಮನೇಲಿ ಸೆಟಲ್ ಆಗೋವರೆಗೂ ಅಷ್ಟೇ. ಭೂಪತಿ, ವಾಟ್ಸ್ ರಾಂಗ್ ವಿತ್ ಯು? ಇಂಥ ಸಿಲ್ಲಿ ವಿಷಯಕ್ಕೆಲ್ಲ ನೀನು ಕೆಲಸ ಬಿಟ್ಟು ಮನೇಲಿ ಕೂತ್ರೆ ನಮ್ ಬಿಸ್ನೆಸ್ ಕತೆ ಏನಾಗ್ಬೇಕು ಹೇಳೋ? ಅಮ್ಮ, ನಥಿಂಗ್ ಟು ವರಿ ಅಮ್ಮ. ನಾನು ಮನೇಲಿದ್ರು ನನ್ನ ಆಫೀಸ್ ಕೆಲಸನ ಬಿಟ್ಕೊಡಲ್ಲ. ಕರೆಕ್ಟ್ ಆಗಿ ಟೈಮ್ಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಏನು ತಲೆ ಕೆಡ್ಸ್ಕೊಳ್ದಾರ ಹಾಗೆ ಆಫೀಸ್ ಕೆಲಸನ ಮುಗಿಸಿರ್ತೀನಿ. ಓಕೆ? ಅಂಡ್ ಅಣ್ಣನೂ ಅಲ್ಲೇ ಇದ್ದಾನೆ. ಹೀಲ್ ಮ್ಯಾನೇಜ್ ವಿತೌಟ್ ಮೀ. ಯು ಡೋಂಟ್ ವರಿ. ಎಂಜಾಯ್ ಯೋರ್ ಕಾಫಿ. ನಕ್ಷತ್ರ ಒಬ್ಳೇ ಇದ್ದಾಳೆ, ನಾನು ಬರ್ತೀನಿ. ನಕ್ಷತ್ರ 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 ಇಷ್ಟೇ ಆಯ್ತು. ಹಲೋ ಅಮ್ಮ, ಶ್ವೇತಾ ಮೇಡಮ್ ಇದ್ರಾ? ಅವ್ರಿಗೇನಿಷ್ಟ ಅನ್ನೋದು ಮಾಡ್ಕೊಡ್ತೀನಿ ಅಂದಿದ್ದೆ. ಮಾಡ್ಕೊಡು, ಮರಿಬೇಡ. ಅವಳು ರಾತ್ರಿನೇ ಹೊರಟೋದ್ಲು ಪುಟ. ಅಯ್ಯೋ ಹೌದಾ? ಹೋದ್ರಾ? ಯಾಕಂತೆ? ಅಲ್ಲ ಕಡೆ, ಅಷ್ಟು ದೊಡ್ಡ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಅವಳು. ನಮ್ಮನೆ ನೋಡಿದ್ರೆ ಹೀಗಿದೆ, ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ. ಪಾಪ ಅವಳಿಗೆ ಇಕ್ಕಟ್ಟಾಯ್ತು ಅನ್ಸುತ್ತೆ. ಬೆಳಗ್ಗೆವರೆಗೂ ಇರ್ತೀನಿ ಅಂತಾನೆ ಹೇಳಿದ್ಲು. ಆಮೇಲೆ ಅವ್ರಪ್ಪನಿಗೆ ಫೋನ್ ಮಾಡಿ ಕರ್ಸ್ಕೊಂಡ್ಲು. ಮಧ್ಯರಾತ್ರಿನೇ ಹೊರಟೋದ್ಲು ಕಣೆ. ಅಮ್ಮ, ನಾನೊಂದು ಕೇಳಲ್ಲ? ಹೇಳು ಪುಟ್ಟ. ಒಂದ್ ವೇಳೆ ನಿನ್ ನಿಜವಾದ ಮಗಳು ಹೀಗೆ ದೊಡ್ಡ ಮನೇಲಿ ಬೆಳೆದಿದ್ರೆ ಅವರು ನಮ್ಮ ವಟಾರದಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಆದ್ರೆ ಏನ್ ಮಾಡ್ತೀಯಮ್ಮ? ಯಾಕೆ ಪುಟ್ಟ, ವಿಷಯನ ನೇರವಾಗಿ ಹೇಳೋಕ್ಕಾಗದೆ ಈ ಥರ ಹೇಳ್ತಾ ಇದೆಯಾ? ನಾನು ನಿಮ್ಮ ಮಗಳಲ್ಲ, ನಿಮ್ಮ ಮಗಳು ಬೇರೆ ಎಲ್ಲೋ ಇದ್ದಾಳೆ ಅಂತ. ಅಯ್ಯಯ್ಯೋ ಇಲ್ಲಮ್ಮ, ನಾನು ಯಾವತ್ತಿಗೂ ನಿನ್ ಮಗಳೇ. ನಾನು ಹಾಗೆ ಕೇಳಿಲ್ಲ. ಒಂದ್ ವೇಳೆ ಅವಳು ಇಷ್ಟು ವರ್ಷ ಶ್ರೀಮಂತಿಕೆ ಅನುಭವಿಸಿ ನಿಮ್ ಜೊತೆ ಹೊಂದ್ಕೊಳ್ಳೋಗ ಕಷ್ಟ ಆದ್ರೆ
ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗತ್ತೆ, ನಾನು ಹೆತ್ತ ಮಗಳಲ್ವಾ, ಹೊಂದ್ಕೊಂಡು ಹೋಗ್ತೀನಿ. ಅವಳು ನಮ್ಮನೆಗೆ ಹೊಂದ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪಾಪ ಅದರಲ್ಲಿ ಅವಳು ತಪ್ಪೇನೂ ಇಲ್ಲ ಕಣೆ. ಅವಳು ಬೇರೆ ಎಲ್ಲೋ ಬೆಳೆದಿದ್ದಾಳೆ ಅಂದಮೇಲೆ ಅವಳು ಏನು ಮಾಡೋಕ್ಕಾಗತ್ತೆ, ನಾನೇ ತುಗಿಸ್ಕೊಂಡು ಹೋಗ್ತೀನಿ. ಸರಿಯಾಗಿ ಹೇಳ್ದೆ. ಈಗ ಶ್ವೇತಾ ಮೇಡಮ್ಗೆ ಅಂತ ದೊಡ್ಡ ಮನೇಲಿ ಬೆಳೆದು ನಮ್ಮ ಮನೇಲಿ ಒಂದು ರಾತ್ರಿನೂ ಇರೋಕ್ಕಾಗಿಲ್ವೋ? ಹಾಗೆ ಮುಂದೆ ನಿನ್ನ ನಿಜವಾದ ಮಗಳಿಗೂ ಕಷ್ಟ ಆದರೆ ನೀನೇ ಹೊಂದ್ಕೊಂಡು ಹೋಗ್ಬೇಕು. ಅವಳಿಗೇನು ಅಂದೆ, ಏನು ಬೈದೆ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಪ್ರೀತಿ ಮಾಡಬೇಕು ಅಂತ ನೀನು ನನಗೆ ಹೇಳ್ಕೊಡ್ತಿದ್ಯಾ? ಒಳ್ಳೆ ಅಜ್ಜಿ ಆಗ್ಬಿಟ್ಟೆ ಕಣೆ ನೀನು. ಅದು ಹೌದು ಬಿಡು. ವಟಾರದ ಮಕ್ಕಳೆಲ್ಲ ಕರೆದು ಊಟ ಹಾಕಿ ತಿಂಡಿ ಕೊಡ್ತಿದ್ದೆ. ನಿನ್ನ ನಿಜವಾದ ಮಗಳು ಸಿಕ್ಕರೆ ಸುಮ್ಮನಿರ್ತೀಯಾ? ನಿನ್ನ ಪ್ರೀತಿ ನೋಡಿ ಕರಗಿ ಅವಳು ಯಾವಾಗಲೂ ನಿನ್ನ ಜೊತೆ ಇರೋಗಾಗಬೇಕು. ಹಾಗಾಗುತ್ತಲ್ವಾ ಅಮ್ಮ? ಏನೋ ದೇವರಿದ್ದಾನೆ ಬಿಡು ಪುಟ್ಟ, ಅವನು ಇಟ್ಟಾಗತ್ತೆ. ಆದರೂ ನಿನ್ನ ಮತ್ತೆ ಸೃಷ್ಟಿನ ಬಿಟ್ಟು ನನಗೆ ಇನ್ನೂ ಒಬ್ಳು ಮಗಳಿದ್ದಾಳೆ ಅಂದರೆ ನನಗೆ ಈಗಲೂ ನಂಬೋಕ್ಕಾಗ್ತಿಲ್ಲ ಕಣೆ. ಇನ್ನು ದೇವರು ಏನೇನು ಆಟ ಆಡಿಸ್ತಾನೋ ಗೊತ್ತಿಲ್ಲ. ಇಲ್ಲಮ್ಮ, ಇನ್ನೆಲ್ಲ ಒಳ್ಳೇದೇ ಆಗುತ್ತೆ. ನೀನು ಧೈರ್ಯವಾಗಿರು. ಅಣ್ಣ ಪ್ಲೀಸ್ ಅಣ್ಣ, ಇವತ್ತು ಒಂದಿನ ನೀನು ಹ್ಯಾಂಡ್ಲ್ ಮಾಡು, ನಾಳೆ ಪಕ್ಕ ಆಫೀಸಲ್ಲಿ ಇರ್ತೀನಿ ನಾನು. ಮೀಟಿಂಗ್ ಎಷ್ಟೊತ್ತಿಗಿರೋದು? ಅಮ್ಮ ಫಿಕ್ಸ್ ಮಾಡಿರೋದು 10 o'clock. ಗೊತ್ತಲ್ಲ, 10 ಅಂದರೆ ಪಕ್ಕಾ 10. ಗೊತ್ತಪ್ಪ, ಸರಿ ಆಯ್ತು, ನಾನು ನೋಡ್ಕೋತೀನಿ. ಏನು ಆಫೀಸ್ಗೆ ಹೋಗ್ತಾ ಇಲ್ವಾ? ಅದು ಮನೇಲೇ ಇರೋಣ ಅಂತ ಇವತ್ತು ಒಂದಿನ. ಆಮೇಲೆ ನಾನು ಹೋದ್ರೆ ನಿನಗೆ ಬೋರ್ ಆಗತ್ತಲ್ವಾ? ಬೋರಾ? ಯಾರಾಗಂದಿದ್ದು? ಮತ್ತಾಗಲ್ವಾ? ಏನೂ ಇಲ್ಲ, ನಾನು ಆರಾಮಾಗೆ ಇರ್ತೀನಿ. ಅಯ್ಯೋ, ನಾನು ಮಿಸ್ಟ್ರಿ ಮುನಿಯಪ್ಪ ಇಲ್ಲ ಅಂತ ನಾನೇನು ಹತ್ಕೊಂಡು ಕೂರಲ್ಲಪ್ಪ. ನೀನು ಸುಮ್ಮನೆ ಆಫೀಸ್ಗೆ ಹೋಗು. ಅದು ಹಾಗಲ್ವೇ, ನೋಡು ನೀನು ಇನ್ನೂ ಇವಾಗ ಮನೆಗೆ ಬಂದಿದ್ಯಾ, ಒಂಚೂರು ಅಡ್ಜಸ್ಟ್ ಆಗಬೇಕು. ನೋಡು ಭೂಪತಿ, ನನಗೆ ಮನೇಲಿ ಏನು ತೊಂದರೆ ಇಲ್ಲ. ನನಗೆ ಬೋರ್ ಆದ್ರೆ ಶರ್ಲಿ ಅಕ್ಕನೋ ಮಯೂರಿ ಅಕ್ಕನೋ ಇದ್ದಾರೆ, ಅವ್ರ ಜೊತೆ ಇರ್ತೀನಿ. ಅದಕ್ಕೋಸ್ಕರ ನೀನ್ ದೊಡ್ಡ ಕೆಲಸನೆಲ್ಲ ಬಿಟ್ಟು ಮನೇಲಿರೋ ಅಗತ್ಯ ಇಲ್ಲ. ನನ್ನಿಂದ ನಿನ್ ಕೆಲ್ಸಕ್ಕೆ ತೊಂದರೆ ಆದ್ರೆ ನಾನು ಏನಕ್ಕಾದ್ರೂ ಇಲ್ಲಿಗೆ ಬಂದು ಅಂತ ನನಗೆ ಬೇಜಾರಾಗುತ್ತೆ. ನಾನು ಇಲ್ಲಿಂದ ಹೋಗ್ಬೇಕು ಅಂತ ಅನ್ಸುತ್ತೆ. ಅದೆಲ್ಲ ಬೇಕಾ? ನಿಂದೊಳ್ಳೆ ಕತೆ ಆಯ್ತಲ್ಲ, ನಾನೇನೋ ಒಂಚೂರು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಇರ್ಬೋದು, ಅದಕ್ಕೋಸ್ಕರ ಆಫೀಸಿಗೆ ರಜಾ ಹಾಕಿ ಮನೇಲಿ ಕೂರ್ಬೇಕು ಅಂತೇನಿಲ್ಲ. ಅದು ನಿನ್ನ ಆಫೀಸು, ನೀನ್ ಅದಕ್ಕೆ ಬಾಸು. ನಾನು ರಜಾ ಹಾಕಿದ್ರು ನಡೆಯುತ್ತೆ ಅಂತ ನಿನ್ ತಲೆಯಲ್ಲಿ ಯಾವತ್ತೂ ಬರಬಾರ್ದು. ಅರ್ಥ ಆಯ್ತಾ? ಓಕೆ ಫೈನ್, ಆದ್ರೆ ವಾಪಸ್ ಬೇಗ ಬರ್ತಾ ಇದೀನಿ ಸಾಯಂಕಾಲ. ಹಲೋ, ನಾನೇ ಬಂದು ಹ್ಯಾಂಡಲ್ ಮಾಡ್ಕೊತೀನಿ, 10 minutes ಕೊಟ್ರೆ. ಬ್ರೋ ನಿಧಾನ, ನಾನು ಆಫೀಸಿಗೆ ಬರ್ತಾ ಇದ್ದೀನಿ. 10 minutes ವೇಟ್ ಮಾಡಿ, ನಾನು ಬರ್ತಾ ಇದೀನಿ. ಹೌದು, ನೀವು ಮಧ್ಯಾಹ್ನದ ಊಟ ಎಲ್ಲ ಎಲ್ಲಿ ಮಾಡೋದು? ಇನ್ನೆಲ್ಲಿ? ಕ್ಯಾಂಟೀನಲ್ಲಿ. ಹೌದಾ? ನಾನು ಇರೋವಷ್ಟು ದಿನ ಹೊರಗಡೆ ಬೇಡ, ನಾನೇ ಅಡುಗೆ ಮಾಡಿ ಬುತ್ತಿ ಕಳಿಸ್ತೀನಿ, ತಿಂತೀರಾ? ಹೇ ನೋ 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 ನೋ, ನೀವು ಸುಮ್ಮನೆ ತೊಂದರೆ ತಗೋಬೇಡಿ, ನಾವು ಅಲ್ಲೇ ಊಟ ಮಾಡ್ತೀವಿ. ನನ್ಗೇನು ತೊಂದರೆ ಇಲ್ಲ, ನಾನೇ ಮಾಡಿ ಕಳಿಸ್ತೀನಿ. ನನ್ನ ಕೈ ರುಚಿನೂ ನೋಡ್ದಂಗೆ ಆಗುತ್ತೆ. ದಿನ ಹೊರಗಡೆ ತಿನ್ನಬಾರ್ದು. ನಕ್ಷತ್ರ ಸರಿಯಾಗಿ ಹೇಳ್ದೆ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲ್ಲ ಅಂತಾರೆ. ಆಮೇಲೆ ನಿಮ್ಗೆ ಯಾಕೆ ತೊಂದರೆ ಅಂತ ಬೇರೆ ಹೇಳ್ತಾರೆ. ಬೆಳಿಗ್ಗೆ ತಿಂಡಿ, ರಾತ್ರಿ ಡಿನ್ನರ್ ಎಲ್ಲ ಒಟ್ಟಿಗೆ ಮನೇಲೇ ಮಾಡ್ತೀವಲ್ಲ, ಇನ್ನೇನು. ಇವತ್ತಿಂದ ಮಧ್ಯಾಹ್ನದ ಊಟನು ಮನೆದೇ ತಿನ್ನಿ, ಅದನ್ನು ಯಾಕೆ ಬಿಡ್ತೀರಿ? ಇವತ್ತು ಅಡುಗೆ ನಾನೇ ಮಾಡಿ ಕಳಿಸ್ತೀನಿ. ಅರೆ, ಯಾಕಾಗಿ ನೋಡ್ತಿದ್ದೀರಾ? ಹೆದರ್ಕೋಬೇಡಿ, ತಕ್ಕ ಮಟ್ಟಿಗೆ ಅಡುಗೆನ ಚೆನ್ನಾಗೇ ಮಾಡ್ತೀನಿ. ನಿಮ್ ಚೆಫ್ ಸಾಹೇಬ್ರೆ ಮೆಚ್ಕೊಂಡಿದ್ದಾರೆ ಗೊತ್ತಾ? ದೆನ್ ನೋ ಪ್ರಾಬ್ಲಮ್, ಕಳಿಸಿ ಕಳಿಸಿ.
ಭೂಪತಿ ನಾ ಹೇಳೋದು ನಾನು ಆಫೀಸಿಗೆ ಹೊರಟೆ. ಐ ಕ್ಯಾರಿ ಆನ್ ವಿತ್ ದ ಮೀಟಿಂಗ್. ವೆರಿ ಗುಡ್. ಆಗ್ಲೇ ಕೇಳಿದ್ದಕ್ಕೆ ಆಫೀಸ್ಗೆ ಹೋಗಲ್ಲ ಅಂದೆ, ಅದೇನು ಇದಕ್ಕಿದ್ದಾಗೆ ಡಿಸಿಷನ್ ಚೇಂಜ್ ಮಾಡಿದ್ದು? ಚೇಂಜ್ ಮಾಡ್ಕೊಳ್ದಾದ್ರೆ ನಕ್ಷತ್ರ ಬಿಡ್ಬೇಕಲ್ವಾ? ವಾಟ್? ಇವನು ಆಫೀಸ್ಗೆ ಹೋಗಲ್ಲ ಅದು ಇದು ಅಂತ ರಾಗ ಎಳಿತಾ ಇದ್ದ. ಅದಕ್ಕೆ ನಕ್ಷತ್ರ ಬೈದ್ಬಿಟ್ಟು ಕಳಿಸಿಳೆ. ಅದಕ್ಕೆ ಸಾಹೇಬ್ರು ಗಡಿಬಿಡಿಲಿ ಹೊರಟಿರೋದು. ಅಮ್ಮ ನಥಿಂಗ್ ಅಮ್ಮ. ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಮನೇಲಿ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಅವಳು ಒಂದು ಸ್ವಲ್ಪ ಸೆಟ್ಲ್ ಆಗಲಿ ಅಂತ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದೆ. ಬಟ್ ಅವಳು ನೋಡಿದ್ರೆ ಆಗಲೇ ಅತ್ಕೇಂದ್ರ ಜೊತೆ ನಮ್ಮ ಹೌಸ್ ಸ್ಟಾಫ್ ಜೊತೆ ಆರಾಮಾಗಿ ಮಿಂಗಲ್ ಆಗಿದ್ದಾಳೆ. ಸೊ ಶಿ ಈಸ್ ಫೈನ್, ನೋ ವರೀಸ್. ನಾನು ಆರಾಮಾಗಿ ಆಫೀಸ್ಗೆ ಹೋಗಿ ಬರ್ತೀನಿ. ಬರ್ತೀನಮ್ಮ, ಬಾಯ್. ಅಣ್ಣ ನೋಡೋಣ. ಯಾ ಭೂಪತಿ, ನೀನು ಹೋಗ್ತಾ ಇರೋ, ವಾಲೆಟ್ ಮರ್ತೀನಿ, ನಾನು ಹೋಗಿ ತಂದ್ಬಿಡ್ತೀನಿ. ವಾಲೆಟ್ ಮರ್ತಿದ್ಯೋ ಅಥವಾ ಅದಕ್ಕೆ ಜೊತೆ? ಅಮ್ಮ, ಅದು ನಕ್ಷತ್ರ ಒಬ್ಳೆ ಮನೇಲಿ ಇರ್ತಾಳಲ್ಲ ಅಮ್ಮ, ಅವಳಿಗೆ ಕಷ್ಟ ಆಗ್ಬೋದು. ಸ್ವಲ್ಪ ದಿನ, ಇವತ್ತೊಂದಿನ ಅವಳ ಮನೇಲಿ ಸೆಟಲ್ ಆಗೋವರೆಗೂ ಅಷ್ಟೇ. ಅಮ್ಮ ನಥಿಂಗ್ ಅಮ್ಮ. ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋದ್ರೆ ಮನೇಲಿ ಬೋರ್ ಆಗುತ್ತೆ, ಬೇಜಾರಾಗುತ್ತೆ. ಅವಳು ಒಂದು ಸ್ವಲ್ಪ ಸೆಟ್ಲ್ ಆಗಲಿ ಅಂತ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದೆ.